ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದೋಣ. 1 ಸಮುವೇಲನ ಪುಸ್ತಕ 1ನೇ ಅಧ್ಯಾಯ 18ನೇ ವಾಕ್ಯ. ಹನ್ನಳು ಏಲಿಗೆ, ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವು ಕಾಣಲಿಲ್ಲ. ಈ ಒಂದು ಭಾಗದ ಕುರಿತು ಪ್ರಸಂಗವನ್ನು ಅನೇಕ ಸಂದರ್ಭಗಳಲ್ಲಿ ನೀವು ಕೇಳಿರಬಹುದು. ಪ್ರತ್ಯೇಕವಾಗಿ ಎಲ್ಕಾನ ಎಂಬ ಮನುಷ್ಯ ಇರ್ತಾನೆ. ಅವನಿಗೆ ಹನ್ನ ಮತ್ತು ಪೆನಿನ ಎಂಬ ಇಬ್ಬರು ಹೆಂಡತಿಯರಿರ್ತಾರೆ. ಹನ್ನಳಿಗೆ ಮಕ್ಕಳಿಲ್ಲ, ಪೆನಿನಳಿಗೆ ಮಕ್ಕಳಿದ್ದಾರೆ. ಹನ್ನಳಿಗೆ ಮಕ್ಕಳಿಲ್ಲದೆ ಬಂಜೆಯಾಗಿರೋದ್ರಿಂದ ಪೆನಿನ್ನಳು ಅದೇ ಸಂದರ್ಭವನ್ನು ನೋಡಿ ಕೆಣಕಿ ಆಕೆಯನ್ನು ನೋಯಿಸ್ತಾ ಇದ್ಲು ಎಂಬುದಾಗಿ 6ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಆದರೆ ಎಲ್ಕಾನ ತುಂಬ ಒಳ್ಳೆ ಮನುಷ್ಯ ಆಗಿರ್ತಾನೆ. ಆ ಒಳ್ಳೆ ಮನುಷ್ಯ ಅವನು ತುಂಬ ಸಪೋರ್ಟ್ ಮಾಡ್ತಾನೆ ಹನ್ನಳಿಗೆ. ಆದರೆ ಎಲ್ಕಾನ ಮನೆಯಿಂದ ಹೊರಗೆ ಕೆಲಸಕ್ಕೆ ಅಥವಾ ಬೇರೆ ಯಾವುದೋ ಕಾರ್ಯಕ್ಕೆ ಹೊರಗೆ ಹೋದಾಗ ಅವಳ ಜೀವಿತದಲ್ಲಿ ಬಹಳ ನಿರಾಶೆಯ ಅನುಭವವನ್ನು ಉಂಟು ಮಾಡ್ತಾಳೆ ಪೆನಿನ್ನಳು. ಹಾಗೆ ಬಹಳ ದುಃಖದಿಂದ ಕಣ್ಣೀರು ಸುರಿಸುತ್ತಾ ಒಂದು ತೀರ್ಮಾನ ಮಾಡ್ತಾಳೆ, ಅವಳು ದೇವರ ಹತ್ರ ಹೋಗೋಣ. ಈ ಸಮಸ್ಯೆಗೆ ಪರಿಹಾರ ದೇವರ ಹತ್ರ ಮಾತ್ರ. ಗಂಡನ ಹತ್ರ ಹೇಳಿದ್ಲು, ಪರಿಹಾರ ಸಿಕ್ಕಲಿಲ್ಲ. ಒಂದು ವೇಳೆ ತನ್ನ ಸಂಬಂಧಿಕರ ಬಳಿಯಲ್ಲಿ ಹೇಳಿರ್ಬೋದು, ಪಂಚಾಯಿತಿ, ನಮ್ಮ ಊರಿನ ರೀತಿಯಲ್ಲಿ ಪಂಚಾಯಿತಿ ಥರ ಎಲ್ಲ ಮಾತಾಡಿ ಪೆನಿನ್ನಳಿಗೆ ಬೈದಿರ್ಬೋದು, ಇನ್ನೊಂದು ಸರಿ ಆ ಥರ ಮಾತಾಡಬಾರ್ದು ಎಂಬುದಾಗೆಲ್ಲ ಹೇಳಿರ್ಬೋದು. ಆದರೆ ಆ ಪೆನಿನ್ನಳು ಅದನ್ನು ಹೇಳ್ತಾ ಇರೋದ್ರಿಂದ ನಿರಂತರವಾಗಿ ವೇದನೆ ಅವಳ ಜೀವಿತದಲ್ಲಿ ಉಂಟಾಗ್ತಾ ಇದೆ. ಪರಿಹಾರವನ್ನು ಕಾಣುವುದಕ್ಕಾಗಿ ಅವಳು ದೇವರ ಸನ್ನಿಧಿಗೆ ಹೋಗ್ತಾಳೆ. ಒಂದು ಸಂದೇಶವನ್ನು ಅದರಲ್ಲಿ ಹೇಳ್ತೇನೆ. ದೇವರ ಸನ್ನಿಧಾನದಲ್ಲಿ ಎಲ್ಲದಕ್ಕೂ ಪರಿಹಾರ ಇದೆ. ಎಲ್ಲಿಯೂ ಸಮಸ್ಯೆಗೆ ಪರಿಹಾರ ಸಿಗದೇ ಇರುವಾಗ ಪರಿಹಾರ ಸಿಗುವಂಥ ಒಂದು ಸ್ಥಳ ಇದೆ. ಅದು ಯೆಹೋವನ ಸನ್ನಿಧಾನದಲ್ಲಿ ಮಾತ್ರ, ಕರ್ತನ ಸನ್ನಿಧಾನದಲ್ಲಿ ಮಾತ್ರ. ಇವಳು ಪ್ರಾರ್ಥನೆ ಮಾಡುವುದಕ್ಕಾಗಿ ದೇವರ ಸನ್ನಿಧಾನದಲ್ಲಿ ಹೋಗಿ 10ನೇ ವಾಕ್ಯ ಹೇಳ್ತದೆ, ಅವಳು ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ದೇವರ ಸನ್ನಿಧಿ ಪ್ರಾರ್ಥನೆ ಮಾಡ್ತಾಳೆ. ನನಗೊಬ್ಬ ಮಗನನ್ನು ಕೊಡಬೇಕು. ನನ್ನ ಪ್ರಾರ್ಥನೆ ಅಥವಾ ಬಿನ್ನಹವನ್ನು ತಿರಸ್ಕರಿಸಬಾರ್ದು. ಕನಿಕರ ಪಟ್ಟು ನನ್ನ ಮೇಲೆ ಕನಿಕರ ತೋರು. ಯಾರಿಗೂ ನನ್ನ ಮೇಲೆ ಕನಿಕರ ಬರಲಿಲ್ಲ. ನನಗೆ ಕನಿಕರ ತೋರಿ ನನಗೆ ಒಂದು ಬಿಡುಗಡೆಯನ್ನು ಕೊಡು. ನನಗೊಬ್ಬ ಮಗನನ್ನು ಕೊಡು. ಅವನು ಜೀವದಿಂದ ಇರುವವರೆಗೂ ನಿನಗೇ ಕೊಡ್ತೀನಿ. ಹನ್ನಳಿಗೆ ಕೇಳೋಣ, ನಿನಗೊಬ್ಬ ಮಗ ಕೊಟ್ಟರೆ ನೀನು ಅದನ್ನು ದೇವರಿಗೆ ಅಂತ ಸಮರ್ಪಿಸಿ ದೇವರಿಗೆ ಕೊಟ್ಟುಬಿಟ್ರೆ ಮತ್ತು ನಿನಗೇನು ಪ್ರಯೋಜನ? ನಿನ್ನ ಹತ್ರ ಮಗ ಇಲ್ವಲ್ಲ. ಅವಳಿಗೆ ಒಂದೇ ಒಂದು ಮಾತು, ನನಗೆ ಮಗ ಇಲ್ಲದೇ ಇದ್ರೂ ಪರವಾಗಿಲ್ಲ, ನನಗೆ ವಯಸ್ಸಾದಾಗ ನನ್ನ ಮಗ ನನ್ನ ನೋಡ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ. ನನಗೊಂದೇ ಒಂದು ಆಸೆ, ನನ್ನ ಆ ಬಂಜೆ ಎಂಬ ಹೆಸರು ನೀಗಬೇಕು, ನನ್ನನ್ನು ಈ ಪೆನಿನ್ನಳು ನೋಯಿಸೋದು ನಿಲ್ಲಿಸಬೇಕು ಅನ್ನೋದು ಮಾತ್ರ ಅವಳ ಒಂದು ಆಸೆಯಾಗಿತ್ತು. ಅವಳು ಅದಕ್ಕೋಸ್ಕರ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಪ್ರಾರ್ಥನೆ ಮಾಡಿದಂಥ ಸಮಯದಲ್ಲಿ ನಮಗೆ ಗೊತ್ತು, ಏಲಿ, ಯಾಕೆ ನೀನು ಮದ್ಯ ಕುಡ್ದಿದೀಯಾ? ನೀನು ಯಾಕೆ ಹೀಗೆ ಈ ಸುಮ್ಮನೆ ಶಬ್ದವಿಲ್ಲದ ಈ ರೀತಿಯಲ್ಲಿ ಕೂತಿದ್ದೆ? ಯಾಕೆಂದರೆ ಅವಳು ಹೃದಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ ತುಟಿ ಮಾತ್ರ ಅಲ್ಲಾಡ್ತಾ ಇದ್ದು, ಶಬ್ದ ಬರ್ತಾ ಇಲ್ಲ. ಆ ಸಮಯದಲ್ಲಿ ಅವಳು ಹೇಳ್ತಾಳೆ, ನಾನು ಮದ್ಯವನ್ನು ಕುಡ್ದಿಲ್ಲ, ನಾನು ದ್ರಾಕ್ಷರಸವನ್ನು ಕುಡ್ದಿಲ್ಲ, ಬಹು ದುಃಖ ಪೀಡಿತಳು ನಾನು ಎಂಬುದಾಗಿ ಅವಳು ಹೇಳ್ತಾಳೆ. ಮಾತ್ರವಲ್ಲ, ನನ್ನ ಮನೋವೇದನೆಯನ್ನು ಯೆಹೋವನ ಮುಂದೆ ಒಯ್ದಿದ್ದೇನೆ. ದೇವರ ಸನ್ನಿಧಾನದಲ್ಲಿ ತನ್ನ ವೇದನೆಯನ್ನು ಹಂಚಿಕೊಂಡಂತಹ ಅವಳ ಜೀವಿತದಲ್ಲಿ ದೇವರು ಅದ್ಭುತವನ್ನು ಮಾಡ್ತಾರೆ ಎಂಬುದಾಗಿ ಅವಳಲ್ಲೊಂದು ನಂಬಿಕೆ ಉಂಟಾಯಿತು. ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ಲು, ಕಣ್ಣೀರು ಹಾಕಿದ್ಲು, ತನ್ನ ವೇದನೆಯನ್ನು ಒಯ್ದುಕೊಂಡ್ಲು, ತನ್ನ ದುಃಖವನ್ನು ದೇವರ ಸಲ ಹಂಚಿಕೊಂಡ್ಲು. ಇಂದು ವೇದನೆಯಲ್ಲಿ, ದುಃಖದಲ್ಲಿ, ನಿರಾಶೆಯಲ್ಲಿರುವಂಥ ದೇವರ ಮಗುವೆ, ನಿನ್ನ ವೇದನೆಯನ್ನು, ನಿನ್ನ ದುಃಖವನ್ನು, ನಿನ್ನ ಕಷ್ಟವನ್ನು ನಿನಗೆ ಹಂಚ್ಕೊಳ್ಳೋದಕ್ಕೆ ಒಂದು ಸ್ಥಳ ಇದೆ. ಅದು ಯೆಹೋವನ ಸನ್ನಿಧಿಯಲ್ಲಿ ಮಾತ್ರ, ಅದು ಯೇಸುವಿನ ಬಳಿಯಲ್ಲಿ ಮಾತ್ರ. ಆತನು ನಿನಗಾಗಿ ಅದ್ಭುತವನ್ನು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ನಿನಗೆ ಬಿಡುಗಡೆ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಇವಳು ಪ್ರಾರ್ಥನೆ ಮಾಡ್ತಾಳೆ, ಮನೆಗೆ ಹೊರಡ್ತಾಳೆ. ಮನೆಗೆ ಹೊರಡಬೇಕಾದ್ರೆ ದೇವರ ವಾಕ್ಯ ಹೇಳ್ತದೆ, ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವು ಕಾಣಲಿಲ್ಲ. ಅವಳ ಮುಖದಲ್ಲಿ ದುಃಖ ಕಾಣಲಿಲ್ಲ. ದುಃಖದ ಮುಖದಿಂದ, ವೇದನೆಯಿಂದ ದೇವರ ಸನ್ನಿಧಿಗೆ ಬಂದವಳು ಹಿಂದಿರುಗಿ ಹೋಗುವಾಗ ದುಃಖದಿಂದ ಹೋಗ್ತಾ ಇಲ್ಲ, ದುಃಖದ ವೇದನೆಯ ಮುಖದಿಂದ ಹೋಗ್ತಾ ಇಲ್ಲ. ನನ್ನ ಒಂದು ಇಮ್ಯಾಜಿನೇಷನ್, ಅವಳ ಆಲಯಕ್ಕೆ ಬಂದಾಗಲೂ ಕಣ್ಣೀರಿನಿಂದ ಬಾಡಿದ ಮುಖವಾಗಿ ಅವಳು ಆಲಯಕ್ಕೆ ಬರ್ತಾಳೆ. ಹಿಂದಿರುಗಿ ಹೋಗಬೇಕಾದ್ರೂ ನನ್ನ ಒಂದು ಇಮ್ಯಾಜಿನೇಷನ್ ಏನು ಅಂದರೆ, ಅವಳು ಕಣ್ಣೀರಿನಿಂದನೇ ಹೋಗ್ತಾ ಇದ್ದಾಳೆ. ಅದು ನಿರಾಶೆಯ ಕಣ್ಣೀರಲ್ಲ, ಸಂತೋಷದ ಆನಂದ ಬಾಷ್ಪದಿಂದ ಅವಳು ಹೋಗ್ತಾ ಇದ್ದಾಳೆ. ಅವಳು ಸಂತೋಷವಾಗಿ ಮನೆಗೆ ಹೋಗ್ತಾ ಇದ್ದಾಳೆ. ಯಾಕೆ? ಹನ್ನಳಿಗೆ ಮಗ ಸಿಕ್ಕದ್ನ ಇಲ್ಲ. ಪ್ರಾರ್ಥನೆ ಮಾಡಿ ಇಮಿಡಿಯೇಟ್ ಹೊರಡಬೇಕಾದ್ರೆ ಅವಳ ಮುಖದಲ್ಲಿ ವೇದನೆ ಹೋಯಿತು. ಅದಕ್ಕೆ ಕಾರಣ ಅವಳಲ್ಲಿ ಒಂದು ನಂಬಿಕೆ ಬಂತು, ನನ್ನ ಪ್ರಾರ್ಥನೆಯನ್ನು ನನ್ನ ದೇವರು ಕೇಳಿದ್ದಾನೆ,
ನನ್ನ ದೇವರು ಅದನ್ನು ಅಂಗೀಕರಿಸಿದ್ದಾನೆ, ನನಗೆ ಉತ್ತರವನ್ನು ಸರಿಯಾದ ಸಮಯದಲ್ಲಿ ಕೊಡ್ತಾನೆ. ಒಂದು ನಂಬಿಕೆಯಿಂದ ಅವಳು ದೇವರ ಸನ್ನಿಧಾನದಿಂದ ಅವಳು ಹಿಂದಿರುಗಿ ಮನೆಗೆ ಹೊರಡ್ತಾ ಇರಬೇಕಾದ್ರೆ ಅವಳ ಮುಖದಲ್ಲಿ ದುಃಖ ಕಾಣ್ತಾ ಇಲ್ಲ, ಅವಳ ಮುಖದಲ್ಲಿ ಸಂತೋಷ ಕಾಣ್ತಾ ಇದೆ, ಲವಲವಿಕೆ ಕಾಣ್ತಾ ಇದೆ. ಜನರೆಲ್ಲ ಆಶ್ಚರ್ಯಪಟ್ಟರು. ಕಣ್ಣೀರಿನಿಂದ ಹೋದಂಥವಳು ರಿಟರ್ನ್ ಕಣ್ಣೀರಲ್ಲಿ ಬರ್ತಾ ಇದ್ದಾಳೆ. ಅದು ವೇದನೆಯ ಕಣ್ಣೀರು, ಇದು ಆನಂದ ಬಾಷ್ಪ, ಸಂತೋಷದಿಂದ ಕುಣಿದಾಡುತ್ತಾ ಮನೆಗೆ ಹೋಗ್ತಾ ಇರುವಂತಹ ಅವಳ ಮುಖದಲ್ಲಿರುವಂಥ ಪ್ರಸನ್ನತೆಯ ಮುಖವನ್ನು ನೋಡಿದಾಗ ಜನ ಕೇಳ್ತಾರೆ, ಏನಾಗಿರ್ಬೋದು ನಿನಗೆ, ಏನು ಸಿಕ್ತು ನಿನಗೆ? ಅವಳೊಂದು ವಿಷಯ ಹೇಳ್ಬೋದು, ನನ್ನ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಾರೆ, ನನಗಾಗಿ ಅದ್ಭುತವನ್ನು ಮಾಡಿದ್ದಾರೆ ಎಂಬುದಾಗಿ ನಂಬಿಕೆಯಿಂದ ಹೇಳ್ತಾಳೆ. ಇವತ್ತು ನನ್ನ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ವೇದನೆಯಿಂದ ಕಣ್ಣೀರಿನಿಂದ ದೇವರ ಆಲಯದಲ್ಲಿ ಬಂದು, ದೇವರ ಬಳಿಯಲ್ಲಿ ಬಂದು, ದೇವರ ಸನ್ನಿಧಾನದಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡುವಂಥ ನಿನ್ನ ಜೀವಿತದಲ್ಲಿ ಅದ್ಭುತವು ಆ ದೇವರು ಮಾಡುವುದಕ್ಕೆ ಶಕ್ತನಾಗಿದ್ದಾನೆಂಬ ನಂಬಿಕೆ ನಿನ್ನಲ್ಲಿ ಬರುವಾಗ ನಿನ್ನ ದುಃಖದಲ್ಲಿರುವಂತಹ ಇವತ್ತಿನ ನಿನ್ನ ಮುಖದಲ್ಲಿರುವಂತಹ ದುಃಖ ನೀಗಿ ಹೋಗ್ತದೆ. ಈ ದಿವಸದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಿರಾಶೆಯಿಂದ ಬಂದು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ಹಿಂದಿರುಗುವಾಗ ಮಗ ಸಿಗೋದಕ್ಕಿಂತ ಮುಂಚೆಯೇ ನಂಬಿಕೆಯಿಂದ ಅವಳು ಸಂತೋಷವಾಗಿ ಮುಂದೆ ಸಾಗ್ತಾ ಇದ್ದಾಳೆ. ಇಂದು ಸಹ ಸಂತೋಷದಿಂದ ಮುಂದೆ ಸಾಗುವಂತೆ ದೇವರು ನಿನಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಸಾರಿ ನಿನ್ನ ಬಳಿಗೆ ನಾವು ಬಂದಿದ್ದೇವಪ್ಪ. ಹನ್ನಳ ಜೀವಿತದಲ್ಲಿ ಪ್ರಾರ್ಥನೆ ಮಾಡಿ ನಂಬಿಕೆಯಿಂದ ಹೋದ ಹಾಗೆ, ಸಂತೋಷದಿಂದ ಆನಂದದ ಮುಖದಿಂದ ಹಿಂದಿರುಗಿ ಹೋದ ಹಾಗೆ ನಾವು ಸಹ ಪ್ರಾರ್ಥನೆ ಮಾಡಿ ನಿರಾಶೆಯಿಂದ ಎಲ್ಲ ಸಂತೋಷದಿಂದ ಆನಂದದಿಂದ ಹಿಂದಿರುಗುವಂತೆ ಕರ್ತನೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.